ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ. ಶುಭ ಸಂಜೆ ತಮ್ಮೆಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಆಲೂರ್. ಇವತ್ತು ಒಂದು ವಿಚಿತ್ರ ಅಂತಿರೋ ವಿಶೇಷ ಅಂತಿರೋ ಗೊತ್ತಿಲ್ಲ, ಅಂತಹ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ವಶೀಕರಣ. ಈ ವಶೀಕರಣ ವಿದ್ಯೆಯನ್ನು ಕಲಿತಂತಹ ಕೆಲವರ ಜೀವನದಲ್ಲಿ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಆಟ ಆಡಿಸ್ತಾರೆ. ಅದರಲ್ಲೂ ಕೆಲವರು ಹಣ ಇರೋವಂಥವ್ರು ಅಥವಾ ಅವರ ಆಸ್ತಿಯನ್ನು ಬರ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರನ್ನು ವಶೀಕರಣ ಮಾಡ್ಕೊಳ್ಳೋ ಅಂಥದ್ದು ನಡೀತಿತ್ತು ಅಂತ ನಾವು ಕೇಳಿದ್ವಿ. ಆದರೆ ಕೆಲವರು ಪ್ರಶ್ನೆಗಳನ್ನು ಕಳಿಸಿದ್ದಾರೆ ಗುರುಗಳಿಗೆ ವೈಯಕ್ತಿಕವಾಗಿ. ಖಂಡಿತ ನಮ್ಮ ಜೀವನದಲ್ಲೂ ಈ ರೀತಿ ಆಗ್ತಿದೆ, ಪಾರಾಗೋದು ಹೇಗೆ ಅಂತ ಕೇಳಿದ್ದಾರೆ. ಹಾಗಾಗಿ ಆ ಪ್ರಶ್ನೆಗೆ ನೇರವಾಗಿ ಗುರುಗಳು ನಿಮ್ಮೆಲ್ಲರ ಮುಖೇನವೇ ಅವ್ರಿಗೂ ಕೂಡ ತಿಳಿಸ್ತಿದ್ದಾರೆ. ಜೊತೆಗೆ ಈ ರೀತಿಯ ಸಂದರ್ಭ ಬೇರೆಯವ್ರ ಜೀವನದಲ್ಲಿ ಬಂದಿದೆ ಅಂದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ಪಿರಿಚುವಲ್ ಗುರುಗಳು ಡಾಕ್ಟರ್ ಶ್ರೀ ಶ್ರೀ ವಿಷ್ಣುದತ್ತ ಗುರುಜಿಯವರು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮ ನೋಡ್ತಿರೋರು ಕೆಲವರಿಗೆ ಇದು ಬಹಳ ಸೋಜಿಗ ಅಂತ ಅನ್ಸ್ಬೋದು. ವಶೀಕರಣನ ಈಗಿನ ಕಾಲದಲ್ಲ ನಡೆಯತ್ತಾ ಅಂತ ಕೆಲವ್ರು ಹೇಳ್ತಾರೆ, ನಡೆಯತ್ತೆ ಅಂತ. ನಡೆಯುತ್ತಾ ಇಲ್ವಾ ನೀವು ಹೇಳಬೇಕು ಗುರುಗಳೇ. ಅಕಸ್ಮಾತ್ ವಶೀಕರಣಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳಿದ್ರೆ, ತುಂಬ ಅನ್ಯೋನ್ಯವಾಗಿದ್ದಂಥ ದಂಪತಿಗಳು ಇದ್ದಕ್ಕಿದ್ದ ಹಾಗೆ ಹಾವು ಮುಂಗ್ಸಿ ಥರ ಆಡ್ತಿದ್ದಾರೆ ಅಂದರೆ ಎಲ್ಲೋ ಒಂದು ಕೆಟ್ಟ ದೃಷ್ಟಿ ಬೀರಿದೆ ಅಂತ. ಎಲ್ಲರ ಮೇಲೂ ವಶೀಕರಣದ ಪ್ರಭಾವ ಆಗುತ್ತಾ ಅಥವಾ ಅದರಿಂದ ಅದ್ರ ಒಳಗಡೆ ಇರೋವಂಥವ್ರು ಹೊರಗೆ ಬರೋದು ಹೇಗೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ವಶಿತ್ವ ಈಶಿತ್ವ, ಈ ವಶಿತ್ವ ಅಂತಕ್ಕಂತಹ ಪದವನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇವುಗಳಲ್ಲಿ ಕಂಡಾಗ ಎಲ್ಲಿಂದ ನೀವು ಎಲ್ಲಿಗೆ ತೆಗೆದುಕೊಂಡರೂ ಕೂಡ ನನಗೀಗ ಆರಾಧನೆ ಮಾಡಬೇಕಾದರೆ ಕೃಷ್ಣನ ಮೇಲೆ ತುಂಬ ಪ್ರೀತಿ ಇದೆ, ತುಂಬ ಭಕ್ತಿ ಇದೆ, ತುಂಬ ಶ್ರದ್ಧೆ ಇದೆ ಅಂದರೆ ನಾನು ಅವನಿಗೆ ವಶೀಕರಣವಾಗಿದ್ದೇನೆ, ವಶೀಕರಣವಾಗಿದ್ದಾನೆ. ಇದು ವಶಿತ್ವ ಒರಿಜಿನಲ್ ಆಗಿರ್ತಕ್ಕಂಥ. ಅದು ತುಂಬ, ಏಕೆಂದರೆ ಏನೋ ನನಗೆ ಹಣ ಬರುತ್ತೆ ಅದು ಇದು ಅಲ್ಲ, ಒಳಗಡೆಯಿಂದ ಬರ್ತಕ್ಕ ಪ್ರೀತಿ. ಅಪ್ಪ ಅವನಷ್ಟು ಮುದ್ದಾಗಿ ಕಾಣುತ್ತಾನೆ, ಅಂಬೆಕಾಲ ಕೃಷ್ಣ. ಇವನನ್ನು ನಾನು ಇಲ್ಲಿ ಇಟ್ಟುಕೊಂಡೇ ಪೂಜೆ ಮಾಡಬೇಕಾದ್ರೆ ಸಹೃದಯ ನನಗೆ ಬಂದದ್ದೆಲ್ಲ ಅಲ್ಲಿ ನಾನು ವಶಿತ್ವವಾದೆ, ವಶೀಕರಣವಾದೆ ಅಂತಲೇ ತಿಳ್ಕೊಳ್ತಕ್ಕಂತಹದ್ದು. ಯಾರಿಗಾದರೂ ಸರಿ ಹೀಗೇನೆ ಇರುತ್ತೆ. ಈಗ ಯಾವುದೋ ಒಂದು ಹುಡುಗಿ ಮೇಲೆ ತುಂಬ ಇಷ್ಟಪಡ್ತಾನಂತಂದರೆ ಬಹುಶಃ ಅವನಲ್ಲಿ ವಶೀಕರಣ ಆಗಿಬಿಟ್ಟ, ಬೇರೆ ಏನು ಇಲ್ಲದೆ ವಶೀಕರಣ ಆಗಿಬಿಟ್ಟ. ಇನ್ನು ಯಾರೋ ಒಬ್ಬಾತ ಭಗವಂತನನ್ನು ತಪಸ್ಸು ಮಾಡ್ತಾ 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 ಭಗವಂತನೇ ಮೆಚ್ಚಿ ಭಗವಂತ ಅವನ ದೂತರನ್ನು ಕಳಿಸ್ಕೊಡ್ತಾನಂತೆ. ಅವನಿಗೇನು ಬೇಕೋ ಅದನ್ನು ಕೊಟ್ಟು ಬನ್ನಿ ಅಂತ. ಹಾಗಾತ, ಸ್ವಾಮಿ ನನಗೇಂತ ಬೇಡ ಸ್ವಾಮಿ, ಏನೇನು ಬೇಡ. ಏನೂ ಬೇಡ ಅಂತಂದರೆ ಏನು ಕರೆದಿದೆಯಲ್ಲಪ್ಪ, ಕರೆದ ಮೇಲೆ ಏನಾದರೂ ಒಂದು ಕೇಳಲೇಬೇಕು ನೀನು ಅಂತ. ಏನೂ ಬೇಡ ನನಗೆ, ಭಗವಂತ ಬಿಟ್ಟು ಬೇರೆ ಏನೂ ಬೇಡ ಅಂತ. ಅದು ಕೂಡ ವಶೀಕರಣವೇ. ಅವರು ಏನು ಬೇಡ ಅಂತಾನೆ, ಭಗವಂತ ಬೇಕು ಅಂತ ಹೇಳ್ತಿದ್ದಾನೆ. ಭಗವಂತ ಬಿಟ್ಟು ನನಗೇನು ಬೇಡ ಅಂತಂದರೆ ವಶಿತ್ವವೇ. ಇನ್ನು ನೀವು ಮಾತಾಡ್ತಕ್ಕಂಥದ್ದು ಇತ್ತೀಚಿನ ದಿನಮಾನಸಗಳಲ್ಲಿ ಜನರಲ್ಲಿ ಮೂಡಿರ್ತಕ್ಕಂಥ ಕೆಟ್ಟದ್ದು ಏನು ಆಲೋಚನೆಗಳಿದೆಯೋ, ಆ ಹೆಂಡತಿಯನ್ನು ಗಂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ ಅಥವಾ ಗಂಡನನ್ನು ಹೆಂಡತಿ ನೋಡ್ಕೊಳ್ತಿರ್ತಾಳೆ. ಯಾರಾದರೂ ಒಬ್ಬರು ದಿಢೀರ್ನೆ ಅವರಿಂದ ದೂರ ಆಗ್ತಕ್ಕಂತಹದ್ದು, ಬೇಸರ ಮಾಡ್ಕೊಳ್ತಕ್ಕಂತಹದ್ದು, ತುಂಬ ಅವಿವಾಚ್ಯ ಶಬ್ದಗಳನ್ನ ಮಾತಾಡ್ಕೊಳ್ತಕ್ಕಂಥದ್ದು, ಇನ್ಯಾರಿಗೂ ಅವರು ವಶೀಕರಣ ಆಗಿ ಇವರಿಬ್ಬರಲ್ಲೂ ಕೂಡ ಪೈಶಾಚಿಕವಾಗಿ ಕೂಡ ಮನಸ್ತಾಪಗಳು ಬಂದು ಜಗಳ ಆಡ್ತಕ್ಕಂಥದ್ದು ಕೆಲವೊಂದು ಮೂಲಿಕೆಗಳಿಂದ ಸಾಧ್ಯವಿದೆ, ಕೆಲವೊಂದು ತಂತ್ರದಿಂದ ಸಾಧ್ಯವಿದೆ. ಈಗ ಮೊನ್ನೆ ಯಾರೋ ಒಬ್ಬ ಹೆಣ್ಣು ಮಗಳು, ಆಕೆ ಬಂದು ಯಲಹಂಕದ ಕಡೆ ಇರ್ತಾಳೆ, 3 ವರ್ಷಗಳಿಂದ ಬಟ್ ಅವ್ರಿಗೇನು ತಲೆನೋವು ಅಂದರೆ ಡಿವೋರ್ಸ್ ಆಗಿದೆ. ಮತ್ತು ಆತ ನೀನು ಬೇಕು 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 ಅಂತ ಸ್ಟೇಷನ್ ತನಕ ಹೋಗಿ ರಂಪಾಟ ಆಗಿ ಜಗಳ ಗಲಾಟೆ ಎಲ್ಲ ಮುಗಿದೋಗಿದೆ. ಇನ್ನು ಬೇಡ ಅಂತ ಆಚೆ ಬಂದ ಮೇಲೆ ಒಂದಷ್ಟು ದಿನಗಳು ಸುಮ್ಮನಿದ್ದು ಮತ್ತೆ ನೀನು ಬೇಕು ಬೇಕು ಅಂತ ಎಷ್ಟು ಕಾಟ ಕೊಡ್ತಿದ್ದಾನೆ, ತುಂಬ ಕಾಟ. ಆಕೆ ಕಚೇರಿಯಲ್ಲಿ ಕೆಲಸ ಮಾಡೋಕ್ಕೂ ಆಗದೆ ಇನ್ನು ಮತ್ತೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಬೇಜಾರು ಅವಮಾನ ಆಗುತ್ತೆ ಅಂತ ಮನೆಯಲ್ಲಿ ಹೇಳಿಕೊಳ್ಳದೆ ಸಾಕಾಗಿ ನೊಂದಿದ್ದಾಳೆ 1 ವರ್ಷ ಕಾಲ. ಇನ್ನು ತಡ್ಕೊಳ್ಳೋಕ್ಕಾಗದೆ ಆಕೆಗೆ ಬ್ಲಾಸ್ಟ್ ಆಗಿ ತುಂಬ ಡಿಪ್ರೆಷನ್ಗೆ ಹೋಗಿ ಹ್ಯಾಂಗ್ ಮಾಡ್ಕೊಂಡು ಟ್ರೈ ಮಾಡಿದ್ದಾಳೆ. ಆಗ ಅವರಮ್ಮ ಕೇಳಿ ಭಯ ಪಡಿಸಿದಾಗ ಹೇಳಿದ್ದಾಳೆ, ನನಗೆ ಈ ಥರ ಕಾಟ ಕೊಡ್ತಿದ್ದಾನೆ, ನೀನು ಬೇಕು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಅಂತಕ್ಕಂಥದ್ದು. ಅಂದರೆ ಆತ ಏನು ಮಾಡ್ಕೊಂಡು ಬಂದಿದ್ನೋ, ಈತ ತುಂಬ ಏನು ಕಾಟ ಕೊಡ್ತಾ ಇದ್ನೋ, ಆ ಮಗು ನೇರವಾಗಿ ಅವ್ರಿಗೆ ಗೊತ್ತಿರೋರ ಮುಖಾಂತರ ನಾನು ಕಾನ್ಫರೆನ್ಸ್ ಕಾಲ್ ಹಾಕಿ ಮಾತಾಡ್ಕೊಂಡು ನಾನು ಒಂದು ರೆಮಿಡಿ ಹೇಳಿದೆ, ಇದಕ್ಕೆ ನೀನು ಡಿಪ್ರೆಷನ್ ತನಕ ಹೋಗೋದಾ, ಇದಕ್ಕೆ ಅಷ್ಟು ನೋವು ಪಡೋದಾ, ಒಂದೇ ಒಂದು ರೆಮಿಡಿ ಇದೆ ಇದಕ್ಕೆ, ಅದನ್ನು ನೀನು ಮಾಡ್ಕೊಳ್ಬೇಕು. ಆಕೆಗೆ ಸಂಬಂಧಪಟ್ಟ ಗುಪ್ತವಾಗಿರ್ತಕ್ಕಂಥ ರೆಮಿಡಿ ಇದು. ಅದನ್ನು ಆತನ ಹೆಸರು ಒಂದು ಕಡೆ ಬರೆದು ಮಾಡಿದ ಮೇಲೆ ನೀನು ಗಮನಿಸ್ಬೇಕು, ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು, ನನಗೆ ಹೇಳಬೇಕು ನೀನು ಮತ್ತೆ ಇದಾಗ್ತಿದೆಯಾ, ಯಾಕೆಂದರೆ ಅದು ವರ್ಕೌಟ್ ಆಗಲಿಲ್ಲ ಅಂದರೆ ನಾನು ಕೊಟ್ಟೇನು ಪ್ರಯೋಜನ ಬಂತು ನಿನಗೆ
ಹಾಗಾಗಿ ಇದನ್ನು ಮಾಡ್ಕೊಳ್ಬೇಕು, ಮಾಡಿಕೊಂಡು ಆದಮೇಲೆ ತಿಳಿಸ್ಬೇಕು. ಒಂದು ಅಷ್ಟು ದಿನಗಳು ಗಮನಿಸೋಣ ಅಂತ ಹೇಳ್ತೀನಿ. ಅವತ್ತು ಏನು ಮಾಡಿದ್ಲು ಆಕೆ ಒಂದು ಅಷ್ಟು ದಿನ ಅಲ್ಲ, ಅಲ್ಲಿಗೆ ಸ್ಟಾಪ್. ಆತ ಎಂದೂ ಕೂಡ ಆಕೆಯನ್ನು ಮಾತಾಡಿಸ್ತಾ ಇಲ್ಲ. ಆತನಿಗೆಲ್ಲೋ ಜಾಬ್ ಸಿಕ್ಕಿ ಪುಣೆಗೆ ಹೊರಟೋಗಿದ್ದಾನೆ. ಇದು ಬಹುಶಃ ಒಂದು 6 ಮಂತ್ ಆಗಿದೆ ನಡೆದ ಬಿಟ್ಟು. ಒಂದು ಕಾಲ್ ಆಕೆಗಿಲ್ಲ, ಒಂದು ನಯ ಪೈಸೆ ಕಾಟ ಇಲ್ಲ. ಎಷ್ಟು ಕಾಟ ಕೊಡ್ತಿದ್ನೋ ಅಂದರೆ, ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನೀವೇನಾದರೂ ಒಳ್ಳೇದಾಗುತ್ತೆ ಅಂತಂದರೆ ಅದನ್ನು ಮಾಡ್ತಕ್ಕಂಥದ್ದು. ಇನ್ನು ಯಾರೋ ಕೆಲವರು ಹೆಣ್ಣು ಮಕ್ಕಳಿಗೆ ಈ ಗಂಡಸರು ಇನ್ನೊಬ್ರಿಗೆ ಯಾರಿಗೂ ವಶವಾಗಿ ಆಗಿರ್ತಾರೆ ಅಂತಂದರೆ, ಈ ಹೇಗೆ ಮಾಡ್ಕೊಳ್ಬೇಕು ಅವರು ಅಂತಂದರೆ, ಒಂದು ಪ್ರಾಕ್ಟಿಕಲಾಗಿ ಅವರು ಮಾಡ್ಕೊಳ್ತಕ್ಕಂತಹದ್ದು ಈ ರಂಗೋಲಿ ಬರುತ್ತೆ, ವೈಟ್ ಕಲರ್ ಆ್ಯಂಡ್ ರೆಡ್ ಕಲರ್, ಹಳದಿ ಕಲರ್, ಈ 3 ಮಿಶ್ರಣ ಮಾಡಿ ಒಂದು ಅಡಿಕೆ ತಟ್ಟೆಯಲ್ಲಿ ಇಟ್ಕೊಂಡು, ಯಾವ ನಿಮ್ಮ ಮನೆಯವರು ಅಥವಾ ನಿಮ್ಮ ಯಜಮಾನರು ಇನ್ಯಾರಿಗೋ ವಶವಾಗಿರ್ತಾರೆ, ನಿಮ್ಮನ್ನು ತುಂಬ ಕಾಟ ಕೊಡ್ತಿದ್ದಾರೆ, ಮನೆಯಲ್ಲಿ ಬಹಳ ನೋವಾಗ್ತಿದೆ ಅಂತಂದರೆ, ಆ 3 ವರ್ಣದ ರಂಗೋಲಿ ಪುಡಿಯಿಂದ ಅವರ ಹೆಸರನ್ನು ಬರೀತಕ್ಕಂತಹದ್ದು. ಅವರ ಏಜ್ ಎಷ್ಟಿದೆಯೋ ಅಷ್ಟು ಪ್ಲಸ್ ಚಿಹ್ನೆಗಳನ್ನು ಹಾಕ್ತಕ್ಕಂತಹದ್ದು ಇದೇ ಯಜಮಾನರ ಅಥವಾ ಒಡತಿಯ ಯಾರು ಇವ್ರ ಮನೆಯಿಂದ ದೂರ ಹೋಗಿರ್ತಾರೋ, ಇನ್ನೊಬ್ಬರು ವಶವಾಗಿರ್ತಾರೋ ಮತ್ತು ಇವರು ಪರವಾಗಿ ಮಾಡ್ಕೊಳ್ಬೇಕು ಅಂತಂದರೆ, ಆ 3 ವರ್ಣದ ರಂಗೋಲಿಗಳನ್ನು ಒಂದು ತಟ್ಟೆಯಲ್ಲಿ ಹಾಕ್ತಾ ಅವರ ಹೆಸರನ್ನು ಬರೆಯುವಂಥದ್ದು. ಅವರ ಏಜ್ ಎಷ್ಟಿರುತ್ತೋ ಅಷ್ಟು ಪ್ಲಸ್ ಮಾರ್ಕ್ಗಳನ್ನು ಕೈಯಲ್ಲೇ ಬಿಡಿಸ್ತಕ್ಕಂತಹದ್ದು. ಅದಾದ ನಂತರ ಇದೇ ಒಂದು ಪುಡಿಗಳನ್ನು ತಗೊಂಡೋಗಿ ಅವರ ಮನೆ ಮುಂದ್ಗಡೆ ರಂಗವಲ್ಲಿಯ ಅಲಂಕರುತ್ತೆ. ಅವ್ರಿಗೆ ಏನು ಇಷ್ಟವಾಗಿ ಮಾಡ್ತಾರೋ ಶೀಘ್ರವಾಗಿ ಮಾಡ್ತಕ್ಕಂಥ ರಂಗೋಲಿಯನ್ನು ಮನೆ ಮುಂದ್ಗಡೆ ಹಾಕ್ತಕ್ಕಂಥದ್ದು. ಮನೆ ಒಳಗೆ ಬಂದ ಕೂಡಲೇ ನೀವು ಕೈ ಕೂಡ ತೊಳ್ಕೋಬಾರ್ದು. ಅದೇ ರಂಗೋಲಿ ಪುಡಿ ಇರ್ತಕ್ಕಂಥದ್ದು ಸ್ವಲ್ಪ ಬಟ್ಟೆಯಿಂದ ಒರೆಸ್ಕೋಬೋದು ಸಾಧ್ಯ ಆದರೆ. ಇನ್ನು ತಾಂಬೂಲವನ್ನು ಮೆಲ್ತಕ್ಕಂತಹದ್ದು. ಇಲ್ಲಿ ಸ್ವಲ್ಪ ಎಲೆ ಅಡಿಕೆ, ತಾಂಬೂಲ ಅಂತಂದರೆ ಎಲೆ ಅಡಿಕೆ, ಸುಣ್ಣ ಎಲೆ ಇರುತ್ತೆ. ಒಂದು ಅಷ್ಟು ಜಾಸ್ತಿ ಅಂತಂದರೆ ವಿಳೆದೆಲೆ ತಿಂತಕ್ಕಂಥದ್ದು. ಅಥವಾ ಶೀಘ್ರವಾಗಿ ಒಂದು ವಿಳೆದೆಲೆ ಹಗದು ಬಿಟ್ಟು ಅವ್ರು ಒಂದೇ ತಿನ್ಲಿಕ್ಕೆ ಆಗಲ್ಲ, ತಾಂಬೂಲ ಆದ್ರೆ ಬಹುಶಃ ಆಕೆ ಅಭ್ಯಾಸ ಇರುತ್ತೆ. ಈ ಪದ್ಧತಿಲಿ ಆಗ್ತಾರೆ ಅಂತಂದರೆ ಅವತ್ತೇ ಅಂದೇ ಅವರಿಗೆ ಅವರ ಗಂಡ ವಶವಾಗ್ತಾರೆ. ಅಂದರೆ ನಾನು ಹೇಳ್ತಿರೋದು ಒಳ್ಳೆ ರೀತಿಯಲ್ಲಿ. ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಯಾವುದೋ ಕಾರಣಾಂತರದಿಂದ, ಇನ್ನು ಜನ್ಮ ಜಾತಕದ ಪ್ರಕಾರ ದುಷ್ಟಗ್ರಹಗಳು ಇದ್ದು ಆ ದಶಾಭುಕ್ತಿಯ ಪ್ರಕಾರ ಅವನು ಅಷ್ಟೂ ದಿನಗಳ ಕಾಲ ಇವರಿಗೆ ಈ ರೀತಿಯಾಗಿ ನಡ್ಕೊಳ್ತಿರ್ತಾನೆ. ಮತ್ತು ಅದೊಂದು ಸೀಸನ್. ಆ ಮಳೆಗಾಲ ಹೋದ ಕೂಡಲೇ ಇನ್ನು ಯಾವ ರೀತಿ ಬೇಸಿಗೆ ಕಾಲ ಬರ್ತಕ್ಕಂಥದ್ದು, ಬೇಸಿಗೆ ಕಾಲ ಹೋದ ಕೂಡಲೇ ಮಳೆಗಾಲ ಬರ್ತಕ್ಕಂಥದ್ದು, ಆ ಕಾಲಗಳು ಇದ್ದ ಹಾಗೇನೆ ಆ ಲಗ್ನ ಕುಂಡಲಿಯ ಪ್ರಕಾರ ಆ ದಶಾಭುಕ್ತಿನಲ್ಲಿರ್ತಕ್ಕಂಥ ಪಾಪಗ್ರಹಗಳ ಆ ಒಂದು ಅವಧಿ ಮುಗಿದ ಮೇಲೆ ಶುಭ ಗ್ರಹಗಳ ಅವಧಿ ಬಂದ ಕೂಡಲೇ ಅವನಾಗಿ ತಂತಾನೆ ಮಾರ್ಪಾಟು ಹೊಂದಿ ಬಿಡ್ತಾನೆ. ಬಹುಶಃ ಇನ್ನೂ ತುಂಬ ದಿನಗಳಿದೆ ಅಂತಂದರೆ ಇದನ್ನು ಮಾಡಿಕೊಂಡ್ರೆ ನಿಮ್ಮ ಮನೆ ಕಡೆ ಶೀಘ್ರವಾಗಿ ಗಮನಿಸ್ತಾನೆ. ನಿಮ್ಮೆಲ್ಲರ ಗಮನಕ್ಕೆ ಗುರುಗಳು ಹೇಳ್ಕೊಟ್ಟಂತಹ ಈ ವಿಧಾನವನ್ನು ಒಳ್ಳೆ ಕೆಲಸಕ್ಕೆ ಮಾತ್ರ ಉಪಯೋಗಿಸಿ. ನನ್ನ ಗಂಡ ನನಗೆ ಅವ್ರ ಹತ್ರ ಇರೋ ದುಡ್ಡನ್ನೆಲ್ಲ ತಂದ್ಕೊಡ್ಲಿ, ಇರೋ ಬರೋದೆಲ್ಲ ನನ್ನ ಹೆಸರಿಗೆ ಮಾಡಲಿ ಅನ್ನೋ ಒಂದು ದುರುದ್ದೇಶ ಖಂಡಿತ ನಿಮ್ಗೆ ಯಾರಿಗೂ ಇರೋದಿಲ್ಲ. ಸುಮ್ಮನೆ ತಮಾಷೆಗೆ ಹೇಳಿದೆ. ಒಳಿತಿಗಾಗಿ ಎಲ್ಲವನ್ನ ಕೂಡ ಬಳಸ್ಕೊಳ್ಳೋಣ, ತಿಳಿದುಕೊಳ್ಳೋಣ, ಬೇರೆಯವ್ರಿಗೂ ತಿಳಿಸೋಣ ಅಂತ ಹೇಳ್ತಾ ಗುರುಗಳೇ ಧನ್ಯವಾದಗಳು. ಹರೇ ಶ್ರೀನಿವಾಸ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಅಕ್ಷಯ ವೃಕ್ಷದ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದೇ ಇದೆ. ನಿಮ್ಮ ಮನೆಯಲ್ಲಿ ಏನೇ ಯಾವುದೇ ರೀತಿಯಾದ ಕಷ್ಟಗಳಿದ್ರೂ ಕೂಡ ಅದರ ನಿವಾರಣೆಗಾಗಿ ನಿಮ್ಮ ಮನೆಯಲ್ಲೊಂದಿರಲಿ ಅಕ್ಷಯ ವೃಕ್ಷ ಅಂತ ಹೇಳ್ತಾ ಹೋಗಿ ಬರ್ತೀವಿ. ಮತ್ತಷ್ಟು ಮಗದಷ್ಟು ವಿಶೇಷವಾದ ವಿಚಾರವನ್ನು ಹೊತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಹೋಗಿ ಬರೋದಾ? ನಮಸ್ಕಾರ.